ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ವಿಡಿಯೋ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಲಾಸ್ಟ್ ಮೇ 26ರಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ವಿಡಿಯೋ ಮಾಡಿಲ್ಲ, ಬಿಕಾಸ್ ನನಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಊರಲ್ಲಿದ್ದೀನಿ. ಇಲ್ಲಿದ್ದಾಗ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟನೇ ಆಗುತ್ತೆ. ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಮಾಡೋದಕ್ಕಾಗೋದಿಲ್ಲ. ಹಾಗೆಯೇ ನಾನು ಇವತ್ತು ಮಾಡಲೇಬೇಕು ಮನ್ಸು ಮಾಡಿ ಮಾಡ್ತಾಯಿದ್ದೀನಿ. ನಾನು ಇಷ್ಟು ದಿನ ಅನ್ಕೋತಾ ಇದ್ದೆ, ಏನೋ ಒಂಥರ ಮಿಸ್ ಮಾಡ್ಕೋತಾ ಇದ್ದೀನಿ, ಮಿಸ್ ಮಾಡ್ಕೋತಾ ಇದ್ದೀನಲ್ಲ, ಏನೋ ಮಾಡ್ತಾಯಿದ್ದೆ ಅದಿಲ್ವಲ್ಲ ಇವಾಗ, ಆ ಥರ ಆ ಫೀಲಿಂಗ್ ಆಗ್ತಾಯಿತ್ತು. ಬಟ್ ಇವಾಗ ಫೈನಲಿ ನಾನು ಮಾಡಲೇಬೇಕು, ನನ್ನ ಕೆಲಸನ ನಾನು ಶುರು ಮಾಡಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ನಾವು ಅಮ್ಮನ ಮನೆಗೆ ಹೋಗಿನೂ ಕೂಡ ತುಂಬ ದಿನ ಆಯಿತು. ಆಲ್ಮೋಸ್ಟ್ 1.5 ತಿಂಗಳಾಗ್ತಾನೆ ಬಂತು, ಹೋಗಲೇ ಇಲ್ಲ. ನನ್ನ ಮಗಳು ಹೋಗಿದ್ಲು, ಬಟ್ ನಾನಂತೂ ಹೋಗಿರಲಿಲ್ಲ. ಇವತ್ತು ಹೋಗ್ತಾಯಿದ್ದೀನಿ. ನಾನ್ ವೆಜ್ ಮಾಡ್ತಾಯಿದ್ದಾರೆ ಇವತ್ತು ಅವ್ರ ಮನೆಯಲ್ಲೂ ಊರಲ್ಲಿ ಗ್ರಾಮ ದೇವತೆಗೆ ಹೋಮ ಮಾಡಿಸಿದ್ರು, ಊರ್ಮಾರಮ್ಮ ಅಂತ ಹೇಳಿ. ಅದಕ್ಕೆ 48 ದಿನ ತಿನ್ನಂಗಿರಲಿಲ್ಲ, ಅವರು ಮಾಡಿರಲಿಲ್ಲ, ತಿಂದಿರಲಿಲ್ಲ ಪಾಪ. ಇವತ್ತು ಮಾಡ್ತಿದ್ದಾರೆ, ಅದಕ್ಕೆ ನಾವು ಹೋಗ್ತಾಯಿದ್ದೀವಿ. ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲೇ ಕೋಳಿ ಇದೆ ಅಲ್ವಾ, ಕುಯ್ದುಬಿಟ್ಟು ಟಕ್ ಟಕ್ ಅಂತ ಮಾಡಿಬಿಡೋದು ಅಷ್ಟೇ. ನಮ್ಮ ಮನೇಲಿ ಕೋಳಿ ಸಾಕೋದು, ಅದಕ್ಕೆ ನಾಟಿ ಕೋಳಿ ಕುಯ್ಕೊಂಡು ತಿನ್ನೋದಕ್ಕೆ. ನಮ್ಮನೆ ಯಾವುದೇ ಕಾರಣಕ್ಕೂ ಕೋಳಿನ ಸಾಕಿ ಎಲ್ಲ ಮಾರೋದಿಲ್ಲ, ನಮಗೆ ತಿನ್ನೋದಕ್ಕೆ ಅಂತಲೇ ನಾವು ಸಾಕ್ಕೊಳ್ಳೋದು. ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ಹೋಗ್ತಾಯಿದ್ದೀವಿ ಇವಾಗ. ಆಚೆ ವೆದರ್ ಹೆಂಗಿದೆ ಅಂದರೆ, ಒಳಗಡೆ ಬಂದರೆ ಸ್ವಲ್ಪ ಸೆಕೆ ಅನಿಸುತ್ತೆ, ಆಚೆ ಹೋದರೆ ಚಳಿನೂ ಅನಿಸುತ್ತೆ, ಬಿಸಿಲೂ ಅನಿಸುತ್ತೆ. ಹಾಗಿದೆ, ಅಷ್ಟು ಚೆನ್ನಾಗಿಲ್ಲ ವೆದರ್. ಬಿಸಿಲೂ ಇಲ್ಲ, ಮೋಡನೂ ಇಲ್ಲ, ಹಂಗಿದೆ. ಬಟ್ಟೆ ಎಲ್ಲ ತೊಳೆದು ಇವಾಗ ಎಲ್ಲ ಕೆಲಸನಾಗಿ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ನನ್ನ ಮಗಳು ಇವಾಗ ತಿಂಡಿ ತಿಂತಿದ್ದಾಳೆ, ಇಷ್ಟೊತ್ತವರೆಗೂ ತಿಂಡಿನೇ ತಿಂದಿಲ್ಲ. ಇವಾಗ ಹೋಗ್ತೀವಿ. ಅಮ್ಮನ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಇವಾಗ ನಾವು ಅಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿಗೆ ಬರೋಕ್ಕೂ ಮುಂಚೆ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ 1 ಗಂಟೆ 1:15 ಅಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮಮ್ಮ ಎಲ್ಲ ಮಾಡಿ ಇಟ್ಟಿದ್ರು. ಒಲೆ ಮೇಲೆ ಸಾಂಬಾರು ಬೇಯ್ತಾಯಿದೆ, ಕೋಳಿ ಸಾರು ಬೇಯ್ತಾಯಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಆಮೇಲೆ ಫ್ರೈ ಮಾಡ್ತೀನಿ. ಇವಾಗಿನ್ನು ಒಲೆ ಮೇಲೆ ಬೇಯಿಸ್ತಾ ಇದ್ದಾರೆ. ನಾನು ಆವಾಗಲೇ ಲಾಸ್ಟ್ ಕೆಲವೊಂದು ವ್ಲಾಗ್ಗಳಲ್ಲಿ ಹೇಳ್ತಾ ಇದ್ದೆ, ನಮ್ಮ ಅಮ್ಮನ ಮನೆಯಲ್ಲಿ ಯಾವಾಗಲೂ ಒಲೆ ಊಟನೇ ಜಾಸ್ತಿ ಇಷ್ಟಪಡೋದು, ಜಾಸ್ತಿ ಒಲೆಯಲ್ಲೇ ಮಾಡ್ತಾರೆ ಅವರು ಅಂತ ಕೂಡ. ಹಾಗೆಯೇ ಇಲ್ಲಿ ಕೂಡ ಒಲೆಯಲ್ಲೇ ಮಾಡ್ತಾಯಿದ್ದಾರೆ. ಗ್ಯಾಸ್ ಇದೆ, ಬಟ್ ಅವರು ಜಾಸ್ತಿ ಉಪಯೋಗಿಸೋದಿಲ್ಲ ಗ್ಯಾಸನ್ನೇ, ಅವ್ರಿಗೆ ಇಷ್ಟ ಆಗಲ್ವಂತೆ. ಸೊ ಅದಕ್ಕೆ ಒಲೆಯಲ್ಲೇ ಜಾಸ್ತಿ ಅಡುಗೆ ಮಾಡೋದ್ರಿಂದ ಅವರಿಗೆ ಹಂಗೇ ಊಟ ಮಾಡೋದು ಕೂಡ ತುಂಬಾ ಇಷ್ಟ ಆಗುತ್ತೆ ಒಲೆಯಲ್ಲಿ ಮಾಡಿಕೊಂಡು. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಸಾಂಬಾರು ಬೇಯ್ತಾ ಇದೆ. ಇದು ಏನು ಅಂತಂದರೆ, ನಮ್ಮ ಆಂಟಿ ಮನೇಲಿ ಮನೆ ಕಟ್ಸೋದಕ್ಕೆ ಆಯ ಮಾಡಿಸಿದ್ರಂತೆ. ಅಲ್ಲಿ ಹೋಗಿದ್ದಾಗ ನಮ್ಮ ಅಮ್ಮನಿಗೆ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಇಟ್ಟಿದ್ರು, ಅದನ್ನು ತಿಂತಾಯಿದ್ದಾಳೆ. ಇಲ್ಲೂ ಕೂಡ ಒಳಗಡೆ ಒಲೆ ನೋಡ್ಬೋದು ನೀವು. ಅನ್ನ ಮಾಡಿ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮಮ್ಮ ಮುದ್ದೆ ಕೂಡ ತಿರುಗಿದ್ದಾರೆ. ಮುದ್ದೆ ಚಿಕ್ಕ ಪಾತ್ರೆಯಲ್ಲಿ ತಿರುಗಿರೋದ್ರಿಂದ ಈ ಮುದ್ದೆನ ಗ್ಯಾಸ್ ಮೇಲೆ ತಿರುಗಿದ್ದಾರೆ, ಒಲೆ ಮೇಲೇನು ಮುದ್ದೆ ತಿರುಗಿಲ್ಲ. ಜಾಸ್ತಿ ಜನ ಇದ್ದರೆ ಅದೇ ಒಲೆ ಮೇಲೆ ಮುದ್ದೆ ತಿರುಗಿಬಿಡ್ತಾರೆ. 1 2 3 1 4 5 ಮುದ್ದೆ ಮಾಡೋಂಗಿದ್ರೆ ಗ್ಯಾಸ್ ಮೇಲೇ ತಿರುಗ್ತಾರೆ. ಗ್ಯಾಸ್ ಮೇಲೆ ಮುದ್ದೆ ತಿರುಗಿಬಿಟ್ಟು ನಮ್ಮಮ್ಮ ಇವಾಗ ಮುದ್ದೆ ಕಟ್ತಾ ಇದ್ದಾರೆ. ಒಳ್ಕಲ್ ಮೇಲೇ ನಾವು ಮುದ್ದೆನ ಕಟ್ಟೋದು. ಕೆಲವರು ಪ್ಲೇಟ್ ಇಟ್ಕೊತಾರೆ, ಅಥವಾ ಮುದ್ದೆ ಕಟ್ಟೋದಕ್ಕೆ ಅಂತಲೇ ಪ್ಲೇಟ್ ಥರ ಮಾಡಿಸಿರ್ತಾರೆ, ಅದನ್ನು ಕೂಡ ಇಟ್ಕೋತಾರೆ. ಬಟ್ ನಮ್ಮ ಮನೇಲಿ ಅದು ಯಾವುದೂ ಇಲ್ಲ. ಫಸ್ಟಿಂದನೂ ಒಳ್ಕಲ್ ಮೇಲೇ ಮುದ್ದೆ ಕಟ್ಟೋದ್ರಿಂದ ಹಾಗೇ ಕಟ್ತಾಯಿದ್ದಾರೆ. ಇವಾಗ ಮುದ್ದೆನೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದಾರೆ. ಇವಾಗ ಸಾಂಬಾರು ಕೂಡ ಬೆಂದಿದೆ. ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸಾಂಬಾರಲ್ಲಿ ಇರೋವಂತಹ ಪೀಸಸ್ನೆಲ್ಲ ತೆಗೆದು, ಕೋಳಿ ಪೀಸಸ್ನೆಲ್ಲ ತೆಗೆದು ಅದನ್ನು ಫ್ರೈ ಕೂಡ ಮಾಡ್ತಾಯಿದ್ದೀನಿ ಇವಾಗ. ಫ್ರೈಗೆ ಮಸಾಲ ಅಂತ ಬೇರೆ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಒಗ್ಗರಣೆ ಹಾಕ್ತೀವಿ ನೋಡಿ, ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಈರುಳ್ಳಿ ಖಾರ ಮಾಡಿರ್ತೀವಿ ನೋಡಿ, ಅದರಲ್ಲೇ ಫ್ರೈ ಮಾಡ್ತಾ ಇರೋದು. ಇನ್ನು ಯಾವ ಇಂಗ್ರೀಡಿಯೆಂಟ್ಸು ನಾವು ಎಕ್ಸ್ಟ್ರಾ ಹಾಕಿರೋದಿಲ್ಲ. ಅಷ್ಟು ಹಾಕಿದ್ರೆ ಸಾಕು, ಅದರಲ್ಲೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ದೊಡ್ಡವರಾಗ್ತಾ ಬರ್ತಿದ್ದ ಹಾಗೆ ಚಿಕನ್ ಮಸಾಲ ಅಂತೆ, ಮಟನ್ ಮಸಾಲ ಅಂತೆ, ಈ ರೀತಿ ಮಸಾಲಗಳನ್ನ ಆ್ಯಡ್ ಮಾಡಿ ಮಾಡ್ತೀವಿ. ಬಿಟ್ಟರೆ ನಾವು ಚಿಕ್ಕ ಮಕ್ಕಳಿರುವಾಗೆಲ್ಲ ಇದೇ ಪ್ರೊಸೀಜರಲ್ಲಿ ಇಷ್ಟನ್ನೇ ಫ್ರೈ ಮಾಡಿಕೊಂಡು ನಾವು ತಿಂತಿದ್ದಿದ್ದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರ್ತಿತ್ತು. ಇದು ಹೇಳಬೇಕು ಅಂದರೆ ಟ್ರೆಡಿಷ್ನಲ್ ಮೆಥಡ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿರೋಂತಹ ಅಂಗಡಿಲಿ ತಂದಿರೋಂತಹ ಪೌಡ್ರನ್ನು ಯೂಸ್ ಮಾಡ್ದಿರ ಫ್ರೈ ಮಾಡೋದು ಟ್ರೆಡಿಷ್ನಲ್ ಮೆಥಡ್ ಅಂತಲೇ ಹೇಳ್ಬೋದು. ನೀವು ಕೂಡ ಇಷ್ಟನ್ನೇ ಮಾಡಿಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಅದರಲ್ಲೂ ನಾಟಿ ಕೋಳಿ ಸಾಂಬಾರನ್ನ ಒಲೆ ಮೇಲೆ ಮಾಡಿರೋದಂದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ.
ಇನ್ನು ಇವಾಗ ನೀವು ನೋಡ್ತಾ ಇರ್ಬೋದು ಮುದ್ದೆ, ಫ್ರೈ, ಮೊಟ್ಟೆ, ಈರುಳ್ಳಿ ಇಷ್ಟು ಊಟಕ್ಕೆ ಮಾಡಿದ್ವಿ. ಇದ್ರ ಜೊತೆಗೆ ಅನ್ನ ಕೂಡ ಇತ್ತು ಊಟಕ್ಕೆ. ಇವಾಗ ಊಟ ಎಲ್ಲ ಆದಮೇಲೆ ಒಂದು 3 ಗಂಟೆ ಅಷ್ಟು ಟೈಮಲ್ಲಿ ಇವಾಗ ಎಮ್ಮೆ ಇಟ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ಬೇಗ ಇಟ್ಕೊಂಡು ಬರೋಕ್ಕೆ ಹೋಗ್ತಿರ್ಲಿಲ್ಲ, ಬಟ್ ಮಳೆ ಬರೋ ಹಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು, ನಮ್ಮಮ್ಮ, ನನ್ನ ಮಗಳು ಮೂವರು ಎಮ್ಮೆ ಇಟ್ಕೊಂಬರೋಕ್ಕೆ ಅಂತ ತೋಟದೊಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳಿಗೆಲ್ಲ ಇದೆಲ್ಲ ಅಂದರೆ ತುಂಬ ಇಷ್ಟ. ಎಮ್ಮೆ ಇಟ್ಕೊಂಡು ಬರೋದು, ಗುದ್ಲಿ ತಗೊಂಡು ಏನಾದರೂ ಅಗಿಯೋದು, ಈ ಥರ ಅಂದರೆ ತುಂಬಾ ಇಷ್ಟ. ನಮ್ಮಮ್ಮ ಒಂದು ಎಮ್ಮೆ ಆಯಿತೆ ಅಂತ ಹೇಳ್ಬಿಟ್ಟು ಅದನ್ನು ಅವ್ರು ಇಟ್ಕೊಂಡು ಇನ್ನೊಂದು ಎಮ್ಮೆ ಅವಳಿಗೆ ಇಟ್ಕೊಟ್ಟು ಇನ್ನೊಂದು ಎಮ್ಮೆ ನನಗೆ ಇಟ್ಕೊಡ್ತಾ ಇದ್ದಾರೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. 3 ಗಂಟೆ ಆಗಿತ್ತಲ್ವ, ಮಳೆ ಕೂಡ ಬರ್ತಾಯಿತ್ತು. ಸೋನೆ ಥರ ಜೋರಾಗಿ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಎಮ್ಮೆಗಳನ್ನೆಲ್ಲ ಇಟ್ಕೊಂಡು ಬಂದು ನೀರು ಕುಡಿಸಿ ಮನೆ ಹತ್ರನೇ ಕಟ್ಟಿ ಹಾಕ್ತೀವಿ. ಇವಾಗ ಮನೆ ಹತ್ರ ಇಟ್ಕೊಂಡು ಬಂದು ನೀರು ಕುಡಿಸ್ತಾ ಇದ್ದೀವಿ. ಈ ತೊಟ್ಟಿನ ನೀವು ನೋಡಿರ್ತೀರ ಅನ್ಕೋತೀನಿ. ನಮ್ಮ ಮನೆ ಮುಂದೆನೇ ಇರೋವಂತಹ ತೊಟ್ಟಿ. ಎಮ್ಮೆಗಳಿಗೆ ನೀರಿಗೋಸ್ಕರನೇ ಇದನ್ನು ಪರ್ಪಸ್ಫುಲಿ ನಾವು ಮಾಡಿಸಿರೋದು. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮುಂದೆನೂ ಈ ರೀತಿ ತೊಟ್ಟಿಗಳಿರುತ್ತೆ. ನಮ್ಮದು ತೋಟದ ಮನೆ ಆಗಿರೋದ್ರಿಂದ ತೋಟದ ಮನೇಲಿ ಸಾಮಾನ್ಯವಾಗಿ ಎಲ್ಲರೂ ಮನೆ ಮುಂದೆನೂ ಮಾಡಿಸಿರ್ತಾರೆ. ಯಾಕಂದರೆ ಸ್ವಂತ ಬೋರ್ ಇರುತ್ತೆ, ಅವರು ನೀರು ತುಂಬಾಕೊತಾರೆ, ಆ ಥರ ಎಲ್ಲ ಮಾಡಿಸಿರ್ತಾರೆ. ಬಟ್ ನಮಗೆ ಸ್ವಂತ ಬೋರ್ ಇಲ್ಲ. ವಾಟರ್ ಸಪ್ಲೈನಲ್ಲಿ ಬರೋವಂಥ ನೀರನ್ನ ನಾವಿಲ್ಲಿ ತುಂಬಿಟ್ಕೋತೀವಿ. ಹಾಗೆಯೇ ಊರೊಳಗಡೆ ಇರೋವಂಥವ್ರು ತೊಟ್ಟಿಗಳನ್ನ ಇದು ರೀತಿ ಮಾಡಿಸಿರೋದಿಲ್ಲ. ಅವ್ರವ್ರ ತೋಟಗಳಲ್ಲಿ ತೊಟ್ಟಿ ಮಾಡಿಸಿರ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗುತ್ತೆ ಎಮ್ಮೆ ದನಕ್ಕೆಲ್ಲ ನೀರು ಕುಡ್ಸೋಕ್ಕೆ. ಅದಕ್ಕೋಸ್ಕರ ಅವ್ರವ್ರ ತೋಟದಲ್ಲಿ ಮಾಡಿರ್ತಾರೆ. ನಮ್ಮನೆ ತೋಟದಲ್ಲೇ ಇರೋದ್ರಿಂದ ನಾವು ನಮ್ಮನೆ ಮುಂದೆನೇ ಮಾಡ್ಕೊಂಡಿದ್ದೀವಿ. ನೀರಿಗೋಸ್ಕರ ಅಂತಲೇ, ಎಮ್ಮೆ ದನಗಳಿಗೋಸ್ಕರ ಅಂತಲೇ ಮಾಡಿಸಿದ್ದೀವಿ. ಇವಾಗ ಎಮ್ಮೆ ಮೈ ತೊಳೆದು ನೀರು ಕುಡಿಸಿ ಎಲ್ಲ ಆದಮೇಲೆ ನಮ್ಮ ಮನೆ ಹಿಂದಕ್ಕೆ ಇವಾಗ ಎಮ್ಮೆಗಳನ್ನ ಕಟ್ತಾಯಿದ್ದೀವಿ. ಮೇಯೋದಕ್ಕೆ ಇಲ್ಲಿ ಏನು ಆ್ಯಕ್ಚುಲಿ ಅಷ್ಟೊಂದು ಮೇವಿಲ್ಲ. ಬಟ್ ಏನು ಮಾಡೋದು ಅಂದರೆ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇರೋ ಸ್ವಲ್ಪ ಮೇವನ್ನ ಇಲ್ಲಿ ಸ್ವಲ್ಪ ಮೇಯ್ಕೊಂಡಿರಲಿ, ಮಳೆ ಬಂದರೆ ಮಳೆನಲ್ಲೇ ಇರಬೇಕಾಗುತ್ತೆ ಎಮ್ಮೆಗಳು ಅಂತ ಇಲ್ಲಿ ಕಟ್ಟಿದ್ದಾರೆ. ಮನೆ ಮುಂದೆನೇ ಇದ್ದರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಮಳೆ ಬಂದಾಗ ಎಮ್ಮೆಗಳೇನು ಮಾಡ್ತವೆ ಅಂದರೆ ಗಾಬರಿಗೆ ಕೆಲವೊಂದು ಕಿತ್ಕೊಂಡು ಓಡೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆವಾಗ ಎಮ್ಮೆ ಎಲ್ಲ ಹುಡ್ಕೊಂಡು ಬರಬೇಕು ಎಲ್ಲೋಗಿದೆ ಅಂತ ಹೇಳಿಬಿಟ್ಟು. ಮಳೆ ಬರುವಾಗ ಪಾಪ ಅವಕ್ಕೂ ಗಾಬರಿ ಅನಿಸುತ್ತೆ. ಕೆಲವೊಂದು ಎಮ್ಮೆ ಕಿತ್ಕೊಂಡು ಓಡೋಗ್ತವೆ, ಕೆಲವೊಂದು ನೆನೀತಾ ಇರ್ತವೆ. ಅದಕ್ಕೋಸ್ಕರ ಮನೆ ಹತ್ರನೇ ಹಿಡ್ಕೊಂಡು ಬಂದು ಕಟ್ಬಿಟ್ಟಿದ್ದೀವಿ. ಎಲ್ಲರ ಮನೆಯಲ್ಲೂ ಹೀಗೆ ಮಾಡೋದು. ನಮ್ಮನ್ನು ನಾವು ಎಷ್ಟು ಹುಷಾರಾಗಿ ಕಾಪಾಡ್ಕೋತೀವೋ ಹಳ್ಳಿಗಳ ಕಡೆ ಅಷ್ಟೇ ಹುಷಾರಾಗಿ ಎಮ್ಮೆ ದನಗಳನ್ನೂ ಚೆನ್ನಾಗಿ ಸಾಕಿರ್ತಾರೆ, ಅಷ್ಟೇ ಹುಷಾರಾಗಿ ಎಮ್ಮೆ ದನಗಳನ್ನೂ ನೋಡ್ಕೊತಾರೆ. ಇವಾಗಿಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತ ನೀವು ಅನ್ಕೋತಾ ಇದ್ದೀರಲ್ವ, ಅಟ್ಟ ಕ್ಲೀನ್ ಮಾಡ್ತಾಯಿದ್ದೀವಿ ನಾವು. ಅಟ್ಟನೇನು ಕ್ಲೀನ್ ಮಾಡ್ತಾಯಿದ್ದೀವಿ ಅಂತಂದರೆ ಕಾಯಿ ಹಾಕೋದಕ್ಕೆ ಜಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಟ್ಟನ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಸೋಗೆ ಗರಿದು ಇದನ್ನು ಪೊರ್ಕೆ ಥರ ಮಾಡಿಕೊಂಡು ಅಟ್ಟ ಕ್ಲೀನ್ ಮಾಡ್ತಾಯಿದ್ದೀವಿ. ಇದು ಕೂಡ ಟ್ರೆಡಿಷ್ನಲ್ ಮೆಥಡೇ, ಸೋಗೆ ಗರಿಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡೋದು. ಮುಂಚೆಲ್ಲ ಇದರಲ್ಲೇ ಕ್ಲೀನ್ ಮಾಡ್ಕೊತಿದ್ದಿದ್ದು, ಧೂಳು ಹೊಡಿತಾ ಇದ್ದಿದ್ದು. ನಮ್ಮನೆ ಅಟ್ಟದ ಮೇಲೆ ಕಬ್ಬಿಣದ ಸಾಮಾನುಗಳು ತುಂಬಾ ಇರ್ತವೆ. ಈ ಥರ ನೋಡಿ ಅದೆಲ್ಲ ಪೈಪ್ಗಳು ಕಾಣಿಸ್ತಿದೆಯಲ್ಲ, ಅದೆಲ್ಲ ಹನಿ ನೀರಾವರಿ ಪೈಪ್ಗಳು. ರೈತರು ಅಂದಮೇಲೆ ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಕಬ್ಬಿಣ ಸಾಮಾನು ಜಾಸ್ತಿ. ಯಾಕಂದರೆ ನಮ್ಮದು ಟ್ರ್ಯಾಕ್ಟ್ರ್ ಇತ್ತು ಮುಂಚೆ. ಆ ಟ್ರ್ಯಾಕ್ಟ್ರದ್ದು ಸಾಮಾನೆಲ್ಲ ಕೆಲವೊಂದೊಂದು ಇಲ್ಲಿ ಇಟ್ಟಿದ್ರು. ಹಾಗೆಯೇ ಇನ್ನೊಂದೇನು ಅಂದರೆ ನಮ್ಮ ಡ್ಯಾಡಿ ಕಾಂಟ್ರಾಕ್ಟ್ ಮಾಡಿಸ್ತಾಯಿದ್ರು ಮೊದಲು. ಆವಾಗ ಉಪಯೋಗಿಸ್ತಿದ್ದಂತಹ ಕಬ್ಬಿಣದ ಸಾಮಾನುಗಳು, ಬಾಣಲಿ ಆಗಿರ್ಬೋದು, ಗುದ್ಲಿ ಆಗಿರ್ಬೋದು, ಪಿಕಾಸಿ ಏನೇನೋ ಹೇಳ್ತಾರೆ ನೋಡಿ, ಆ ಥರದ್ದೆಲ್ಲ ಪ್ರತಿಯೊಂದು ಸಾಮಾನು ನಮ್ಮ ಮನೆಯಲ್ಲಿ ಈಗಲೂ ಇದೆ. ಆಯುಧ ಪೂಜೆ ಟೈಮಲ್ಲಿ ಅವನ್ನೆಲ್ಲ ಇಟ್ಟು ಈಗಲೂ ಪೂಜೆ ಮಾಡ್ತೀವಿ. ಇತ್ತೀಚೆಗೆ ಕಡಿಮೆ ಮಾಡಿದ್ದಾರೆ, ಅಟ್ಟದಿಂದ ತೆಗೆಯೋದು ಕಷ್ಟ ಅಂತ ಹೇಳ್ಬಿಟ್ಟು ಕೆಲವೊಂದೊಂದು ಇಡ್ತಾರೆ ಅಷ್ಟೇ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಕೆಳಗಡೆ ಕಾಯಿ ಹಾಕಿದ್ರು, ಸ್ವಲ್ಪ ಕಾಯಿ ಅದನ್ನು ಬೇರೆ ಕಡೆ ಹಾಕೋದಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಇದನ್ನು ಕ್ಲೀನ್ ಮಾಡಿ ಇಲ್ಲಿ ಮೇಲ್ಗಡೆ ಅಂತ ಹಾಕಿಸ್ತಾ ಇದ್ದಾರೆ. ಹಾಕಿಸ್ತಾ ಇಲ್ಲ, ನಾವೇ ಹಾಕಬೇಕು. ಕೆಲಸದವ್ರು ಒಬ್ಬರೇ ಬಂದಿದ್ದು, ಮನೆಯಲ್ಲೇ ಇಷ್ಟೊಂದು ಜನ ಇದ್ವಲ್ಲ, ನಾವೇ ಕ್ಲೀನ್ ಮಾಡಿ ನಾವೇ ಹಾಕ್ತೀವಿ. ಅದಕ್ಕೋಸ್ಕರ ಕ್ಲೀನಿಂಗ್ ಕೆಲಸನೂ ಕೂಡ ನಾನು, ನಮ್ಮಮ್ಮ, ನಮ್ಮ ಡ್ಯಾಡಿ ಮತ್ತು ಇನ್ನೊಬ್ಬರು ಬಂದಿದ್ದರು ಲೇಬರ್, ಅವ್ರ ಜೊತೆ ನಾವಿಷ್ಟು ಜನ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ಅವಳು ಏನೇನೋ ವೀಡಿಯೋ ಮಾಡ್ತಾಳೆ. ಕರೆಕ್ಟಾಗಿ ಏನೂ ವೀಡಿಯೋಸೇ ಮಾಡಿಲ್ಲ ಅವಳು, ಹೇಳಬೇಕು ಅಂದರೆ. ಆಮೇಲೆ ಇದನ್ನಿಷ್ಟನ್ನು ಇವಾಗ ಕ್ಲೀನ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಕಬ್ಬಿಣದ ಸಾಮಾನು ಇಷ್ಟೊಂದಿದೆ ಅಂತ ಹೇಳಿಬಿಟ್ಟು.
ಈ ಥರದ್ದೇ ಏನೇನಕ್ಕೆ ಬೇಕು ಆ ಥರದನ್ನೆಲ್ಲ ಪ್ರತಿಯೊಂದನ್ನು ನಮ್ಮ ಮನೇಲಿ ಇಟ್ಟಿರ್ತಾರೆ. ಯಾವುದೊಂದಕ್ಕೂ ಬೇರೆಯವ್ರ ಮನೆಯಿಂದ ಇಸ್ಕೊಂಡು ಬರಬಾರ್ದು, ಆ ಥರ ನಮ್ಮನೆ ಎಲ್ಲ ಸಾಮಾನುಗಳನ್ನೂ ಇಟ್ಟಿರ್ತಾರೆ. ಆಗ್ಲಿಂದ ರೈತರ ಕೆಲಸನೇ ಮಾಡ್ಕೊಂಡು ಬಂದಿರೋದ್ರಿಂದ ಏನು ಅವಶ್ಯಕತೆ ಇದೆ ಎಲ್ಲ ಸಾಮಾನುಗಳನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ರಾಡ್ಸ್ ಎಲ್ಲ ಇಟ್ಟಿದ್ದಾರೆ ಹಿಂದೆ. ಅದೆಲ್ಲ ನಮ್ಮ ಡ್ಯಾಡಿ ಇವಾಗಲೂ ಒಂದೊಂದು ಕಾಂಟ್ರಾಕ್ಟ್ ಎಲ್ಲ ಮಾಡಿಸ್ತಾರಲ್ವ, ಅದರಲ್ಲಿ ಉಳಿದಿರೋವಂಥದ್ದು ಆ ಥರದ್ದನ್ನೆಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ ಇಲ್ಲಿ. ಏನಾದರೂ ಸಾಮಾನುಗಳೆಲ್ಲ ಉಳಿದಿದ್ರೆ ಕೀ ತೋರಿಸ್ತಿದ್ದಾಳೆ ನೋಡಿ ಇವಳು, ಅದು ಟ್ರ್ಯಾಕ್ಟ್ರ್ ಕೀ ಅನ್ಕೊತೀನಿ ನಾನು. ಪೇಂಟಿಂಗ್ ಬ್ರಷ್ಗಳು, ಹೀಗೆ ಮೋಟ್ರು ಸಾಮಾನುಗಳು, ಏನು ಬೇಕು ಏನು ಬೇಡ ಅದನ್ನೆಲ್ಲ ಇಟ್ಟಿದ್ದಾರೆ. ಅದನ್ನು ಗುಜ್ರಿಯವ್ರಿಗೆ ಅವಶ್ಯಕತೆ ಇಲ್ಲ, ಹಾಕಿ ಅಂದ್ರೂ ನಮ್ಮ ಮನೇಲಿ ನಮ್ಮ ಡ್ಯಾಡಿ ಹಾಕೇ ಇಲ್ಲ, ಹಾಗೆ ಇಟ್ಟಿದ್ದಾರೆ. ಇರಲಿ ಬೇಕಾಗುತ್ತೆ ಕಬ್ಬಿಣದ ಸಾಮಾನಲ್ವ ಅಂತ ಹೇಳ್ಬಿಟ್ಟು ಒಂದು ಅಟ್ಟದ ತುಂಬ ಅಷ್ಟೊಂದು ಸಾಮಾನುಗಳು. ಅಲ್ಲಿ ನನ್ನ ಮಗಳು ಕೀನೆಲ್ಲ ಆಯ್ಕೊತಾ ಇದ್ದಾಳೆ, ಎಂತೆಂಥದ್ದು ಕೀಗಳು, ಟ್ರ್ಯಾಕ್ಟ್ರದ್ದು, ಮಿಷನ್ ಮನೆದು, ಅದ್ರದಂತೆ ಇದ್ರದಂತೆ ಅಂತ ಹೇಳ್ಬಿಟ್ಟು ಎಷ್ಟೊಂದಿದೆ. ಒಂದಷ್ಟು ಆಯ್ಕೊಂಡು ಗುಡ್ಡೆ ಹಾಕೊಂಡಿದ್ದಾಳೆ ನೋಡಿ, ಇಷ್ಟು ಕೀನ ಅವಳು ಇಟ್ಕೊಂಡಿದ್ದಾಳೆ. ಇವಾಗ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಪ್ಲಾಸ್ಟಿಕ್ ಒಂದು ಕಡೆ, ಕಬ್ಬಿಣ ಒಂದು ಕಡೆ, ಅದನ್ನೆಲ್ಲ ಪಾರ್ಟಿಷನ್ ಮಾಡಿ ಎಲ್ಲ ಹಾಕ್ತಾಯಿದ್ದೀವಿ. ಅವಳಿಗೆ ಏನೇನು ಬೇಕು ಆಟ ಸಾಮಾನು ಅದನ್ನೆಲ್ಲ ಎತ್ಕೊತಾ ಇದ್ದಾಳೆ. ಹೇಳಬೇಕು ಅಂದರೆ ಅವಳು ಸೈಕಲ್ ಕೂಡ ಇಲ್ಲೇ ಇದೆ. ಅವಳು ಕೇಳ್ತಾ ಇದ್ದಾಳೆ ಸೈಕಲ್ ತೆಕ್ಕೊಡಿ ಕೆಳಗಡೆಗೆ ಅಂತ. ಅದಾಗಲೇ ಗುಜ್ರಿಗೆ ಹಾಕಂಗೆ ಆಗೋಗಿದೆ, ನಾವು ತೆಕ್ಕೊಡ್ಲಿಲ್ಲ. ಅವಳು ಹಠ ಮಾಡಿದ್ಲು ಸೈಕಲ್ ಕೊಡಿ ಅದನ್ನು ಅಂತ, ನಾವು ಕೊಡಿಸ್ಲಿಲ್ಲ, ಕೆಳಗಡೆಗೆ ತೆಗಿಲಿಲ್ಲ ಅದನ್ನು. ಇವಾಗ ಇಷ್ಟು ಕ್ಲೀನಿಂಗ್ ಆದಮೇಲೆ ನಾವು ಇವಾಗ ಕಾಯಿ ಅಟ್ಟಕ್ಕೆ ಹಾಕ್ತೀವಿ. ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ನನಗಂತೂ ಈ ವಿಡಿಯೋನ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡುವಾಗ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು, 1 ತಿಂಗಳಾಗಿತ್ತು ನಾನು ವಿಡಿಯೋ ಮಾಡಿ ಈ ಥರ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು. ನನಗೆ ಆವಾಗಲೇ ಹೇಳಿದಾಗೆ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಿತ್ತು. ಇವಾಗ ಅದೆಲ್ಲ ಫುಲ್ಫಿಲ್ ಆಗ್ತಾಯಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ತುಂಬಾ ಖುಷಿಯಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ನೀವು ಕೂಡ ಯಾರೆಲ್ಲ ಹೊಸಬ್ರಿದ್ದೀರಾ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗೋದು. ಹಾಗೆ ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಕೂಡ ಇದೇ ರೀತಿ ಒಳ್ಳೆ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ರಾತ್ರಿ ಆಗಿದೆ, ನಾವು ಮನೆಗೆ ಬಂದ್ವಿ. ಆವಾಗಲೇ ಬಂದ್ವಿ, ಒಂದು 6:30 ಅಷ್ಟು ಟೈಮಲ್ಲೇ ಬಂದ್ವಿ. ಮಳೆ ಕೂಡ ಬಂತು. ಮಳೆ ಅಂತ ಜೋರು ಮಳೆ ಏನಿಲ್ಲ, ಸ್ವಲ್ಪ ಸೋನೆ ಥರ ಬಂದು ಹೋಯಿತು. ಆವಾಗಲೇ ಬರೋಕ್ಕಿದ್ವಿ, ಸೋನೆ ಎಲ್ಲ ಬಂತಲ್ಲ, ಸೊ ಅಟ್ಟ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಅಂದರು. ಸೊ ನಾವೆಲ್ಲ ಅದನ್ನು ಕ್ಲೀನ್ ಮಾಡಿ ಕೆಳಗಡೆ ಇರುವಂತಹ ಕಾಯಿ ಎಲ್ಲ ಮೇಲೆ ಹಾಕಿ ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಆಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ. ಆಚೆ ತುಂಬ ಚಳಿ ಕೂಡ ಇದೆ, ಯಾಕಂದರೆ ಮೋಡ ಎಲ್ಲ ಕೌತ್ಕೊಂಡಂಗಿದೆ. ಜಾಸ್ತಿ ಬಿಸಿಲೇನಿರಲಿಲ್ಲ ಇವತ್ತು, ಮೋಡ ಎಲ್ಲ ಕೌತಿತ್ತು, ಅದಕ್ಕೆ ಸ್ವಲ್ಪ ಚಳಿ ಕೂಡ ಇದೆ. ಇವಾಗ ನೈಟ್ 8 ಗಂಟೆ ಆಗಿದೆ. ನನ್ನ ಮಗಳು ಬರೀತಿದ್ದಾಳೆ. ಅವಳಿಗೆ ಎಲ್ಲ ಮರ್ತೋಗ್ಬಿಟ್ಟಿತ್ತು, ಕಂಟಿನ್ಯೂಷನ್ ಮಿಸ್ ಆಗೆಲ್ಲ ಮರ್ತಿದ್ಲು ಅವಳು. ಹಂಗೇ ಯಾವಾಗಲೂ ಅವಳು ಹೆಂಗೆ ಅಂತಂದರೆ ಏನಾದರೂ ಒಂದು ಕಲಿತಿದ್ದಾಳೆ ಅಂದರೆ ಅದ್ರ ಕಂಟಿನ್ಯೂಷನ್ ಇದ್ರೆ ಅಷ್ಟೇ ಅವಳ ಮೈಂಡಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋದು. ಒಂದು ಏನಾದರೂ ಒಂದು ಕಲಿಯೋಕ್ಕೆ ಕೊಟ್ಟರೆ ಅದನ್ನು ಕಲ್ತ್ಬಿಟ್ಟು ನಾಳೆಗಷ್ಟಕ್ಕೆ ಸೀಮಿತವಾಗಿ ಕಲಿತು ನಾಳದಿಂದ ಅದನ್ನು ಕಲೀಲಿಲ್ಲ ಅಂದರೆ ಅದನ್ನು ಮರ್ತ್ಕೊಂಡು ಬಿಡ್ತಾಳೆ. ಅದಕ್ಕೆ ಅವಳಿಗೆ ಡೈಲಿ ಬೇಸಿಕ್ಕಾಗಿ ಇರೋವಂಥದ್ದನ್ನೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾನೆ ಇರಬೇಕು. ಇವಾಗ ಸ್ವಲ್ಪ ದಿನದಿಂದ ಕಂಟಿನ್ಯೂಷನ್ ಮಿಸ್ ಆಗಿ ಟೇಬಲ್ಸ್ ಎಲ್ಲ ಮರ್ತ್ಕೊಂಡಿದ್ದಾಳೆ. ಇವಾಗ ಒಂದು 15 ದಿನದಿಂದ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಅವಶ್ಯಕತೆ ಇದೆ, ಕಲೀಲೇಬೇಕು. 10th ಕಾಸ್ಟ್ ಅವಳು, ಅದಕ್ಕೋಸ್ಕರ ನಾನು ಮತ್ತೆ ಟೇಬಲ್ಸ್ನ ಕಲಿಸ್ತಾ ಇದ್ದೀನಿ. ಇವಾಗ ಒಂದೆರಡು ಸಲ ಹೇಳ್ಕೊಟ್ರೆ ಸಾಕು, ಕಲಿತು ಬಿಡ್ತಾಳೆ. ಕಲಿತಾ ಇದ್ದಾಳೆ ಟೇಬಲ್ಸ್ನ, ತೋರಿಸ್ತೀನಿ. ಹಾಗೆ ಈ ಪಝಲ್ ಬಗ್ಗೆ ನಾನು ನಿಮಗೆ ಹೇಳಬೇಕಿತ್ತು. ಇದು ಹೆಂಗೆ ಅಂದರೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ, ಹಾಗೆಯೇ ಮೈಂಡು ಜಾಸ್ತಿ ಚುರುಕಾಗುತ್ತೆ. ಈ ಥರ ಎಲ್ಲ ಪಝಲ್ಸ್ ಎಲ್ಲ ಗೇಮ್ ಥರ ಇದು ಮಕ್ಕಳಿಗೆ ಆಟ ಆಡಿಸಿದ್ರೆ ಇದರಲ್ಲಿ ಈ ಥರ ತಂದುಕೊಟ್ರೆ ಅವ್ರ ಕ್ರಿಯೇಟಿವಿಟಿನಲ್ಲಿ ಏನು ಬೇಕಾದರೂ ಮಾಡೆಲ್ಸ್ನ ಇದರಲ್ಲಿ ಮಾಡ್ಬೋದು. ಇದು ಅವಳು ಮಾಡಿರೋದು ನನ್ನ ಮಗಳು. ನಾವೇನು ಹೇಳ್ಕೊಟ್ಟಿಲ್ಲ, ಹಿಂಗೆ ಮಾಡು ಹಿಂಗೆ ಬಿಡು ಅಂತ. ಆ್ಯಕ್ಚುಲಿ ಇದು ನನ್ನ ತಮ್ಮ ತಂದುಕೊಟ್ಟಿದ್ದು. ಅವನಿಗೆ ತೊಗೊಂಡಿದ್ದು, ಅವನು ಅಮೇರಿಕಾದಲ್ಲಿ ತೊಗೊಂಡಿದ್ದು. ಬರುವಾಗ ಇದನ್ನು ತೊಗೊಂಡು ಬಂದು ಕೊಟ್ಟಿದ್ದ. ಅವನು ಹೆಂಗೆ ನನ್ನ ತಮ್ಮ ಅಂತಂದರೆ, ನನ್ನ ಮಗಳಿಗೆ ಎಲ್ಲರೂ ಬೇರೆ ಮಕ್ಕಳಿಗೆಲ್ಲ ಅವ್ರ ಮಾವಂದಿರೆಲ್ಲ ಬರುವಾಗ ಬಟ್ಟೆ, ಏನು ಬೇಕ್ರಿ ತಿಂಡಿ, ಅದು ಇದು ಎಲ್ಲ ತರ್ತಾರೆ. ಅವನು ಆ ಥರ ಇಲ್ಲವೇ ಇಲ್ಲ, ಅವನದು ಆ ಥರದ್ದೆಲ್ಲ ತರೋದೇ ಇಲ್ಲ. ಈ ಥರ ಯೂಸ್ ಆಗೋಂತಹದ್ದೇ ತರೋದು. ಓದಿನ ವಿಚಾರದಲ್ಲಿ ಅವಳಿಗೆ ಏನೇನು ಬೇಕೋ ಆ ಥರದನ್ನೆಲ್ಲ ತಂದುಕೊಡ್ತಾನೆ. ಈ ಥರ ಇದನ್ನು ತಂದುಕೊಟ್ಟಿದ್ದ. ಬೇರೆ ಏನದು ಕ್ಯೂಬ್, ಅದನ್ನು ತಂದುಕೊಟ್ಟಿದ್ದ. ಆ ಥರದ್ದೆಲ್ಲ ತಂದು ಅವ್ನು ಹೇಳ್ಕೊಡ್ತಾನೆ, ಹಿಂಗೆ ಮಾಡಬೇಕು, ಹಿಂಗೆ ಬಿಡಬೇಕು ಅಂತ ಎಲ್ಲ.
ಆ ಥರ ಮೈಂಡ್ ಜಾಸ್ತಿ ಅವನಿಗೆ. ಈಗ ಆಟ ಸಾಮಾನು, ಕಾರು, ಬೈಕು, ಬಸ್ಸು ಆ ಥರದ್ದೆಲ್ಲ ಅವನು ಎಂಟರ್ಟೈನೇ ಮಾಡೋದಿಲ್ಲ. ಮಕ್ಕಳು ಬುದ್ಧಿ ಬೆಳವಣಿಗೆ ಅಂದರೆ ಬುದ್ಧಿ ಚುರುಕಾಗೋದಕ್ಕೆ ಏನೆಲ್ಲ ಮಾಡಬೇಕು ನಾವು ಚಿಕ್ಕ ವಯಸ್ಸಿನಲ್ಲಿ ಆ ಥರದ್ದನ್ನೆಲ್ಲ ಸಪೋರ್ಟ್ ಮಾಡ್ತಾನೆ ಜಾಸ್ತಿ ಅವಳಿಗೆ. ನಮಗಿನ್ನ ಹೆಚ್ಚಾಗಿ ಅವನು ಆ ಥರದಕ್ಕೆಲ್ಲ ಸಪೋರ್ಟ್ ಮಾಡ್ತಾನೆ. ಇದನ್ನು ಕೂಡ ಅವನೇ ತಂದುಕೊಟ್ಟಿದ್ದು, ಇದು ಅವಳೇ ಮಾಡಿದ್ದು. ಸುಮ್ಮನೆ ಏನಾದರೂ ಸರಿ, ಹೀಗೆ ಮಕ್ಕಳು ಫ್ರೀ ಟೈಮ್ ಇದ್ದಾಗ ಟಿ ವಿ ನೋಡೋದು ಅಥವಾ ಫೋನ್ ನೋಡೋದು ಈ ಥರದ್ದನ್ನೆಲ್ಲ ಮಾಡೋದ್ರ ಬದಲು ಈ ಥರ ಗೇಮ್ ಎಲ್ಲ ಪಜಲ್ದು ಎಲ್ಲ ತಂದುಕೊಟ್ರೆ ಅವ್ರಿಗೂ ಏನೋ ಒಂಥರ ಕ್ರಿಯೇಟಿವಿಟಿ ಬೆಳೆಯುತ್ತೆ. ಮೈಂಡಲ್ಲೇ ಕ್ರಿಯೇಟಿವಿಟಿ ಬೆಳೆದಾಗ ಅವರು ಕೂಡ ಸ್ವಲ್ಪ ಚುರುಕಾಗ್ತಾರೆ, ಮುಂದೆ ಬುದ್ಧಿ ಚೆನ್ನಾಗಿ ಉಪಯೋಗಿಸೋದನ್ನು ಕಲ್ತ್ಕೋತಾರೆ. ಇದನ್ನಿವಾಗ ಇದು ಉದ್ದ ಇರುತ್ತೆ, ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀವಲ್ಲ ಹಂಗಿರುತ್ತೆ. ಅದನ್ನು ಹಿಂಗೆ ಮಾಡಿದಾಳೆ, ಹೆಂಗೆ ಬೇಕಾದರೂ ಮಾಡ್ಬೋದು. ಇದನ್ನು ಬಿಚ್ಚುತ್ತೀಯ ನೀನು? ಅವಳೆ ಬಿಚ್ಚುತ್ತಾಳಂತೆ, ತೋರಿಸ್ತೀನಿ ನೋಡಿ. ನೋಡಿ, ಇದು ಮಾಡ್ತಾ ಮಾಡ್ತಾ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಸಿಗುತ್ತೆ. ಈಗ ಅದನ್ನು ಬಿಚ್ಚುತ್ತಿದ್ದಾಳೆ, ಈ ಶೇಪ್ ಆಗ್ತಿದೆ. ನಾವು ಹಿಂಗೆ ಯಾವ ಥರ ಶೇಪ್ ಬೇಕು ಆ ಶೇಪಲ್ಲಿ ನಾವು ಮಾಡ್ಕೋಬೋದು. ಇವಾಗ ಒಂದು ಶೇಪ್ ಆಯಿತು. ಇದು ಹೆಂಗೆ ಅಂದರೆ ಇಂಜಿನಿಯರ್ಸ್ ಪ್ಲ್ಯಾನ್ ಮಾಡ್ತಾರೆ ನೋಡಿ, ಆ ಥರ ಕ್ರಿಯೇಟಿವ್ ಆಗಿ ಏನಾದರೂ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಿರ್ತಾರೆ ನೋಡಿ ಇಂಜಿನಿಯರ್ಸು. ಆ ಥರ ಇದು ನಾವು ಹೆಂಗೆ ಬೇಕು ಹಂಗೆ ಇದು ಮಾಡ್ಕೋಬೋದು. ಈ ಥರ ಪ್ಲ್ಯಾನಿಂಗು, ಓನ್ ಕ್ರಿಯೇಟಿವಿಟಿ, ನಾವು ಏನು ಬೇಕಾದರೂ ಮಾಡ್ಬೋದು. ಈಗಲಿಂದನೇ ಮಕ್ಳಿಗೆ ಈ ರೀತಿ ಎಲ್ಲ ಬೆಳವಣಿಗೆ, ಮೈಂಡ್ ಬೆಳವಣಿಗೆ ಆಗೋದಕ್ಕೆ ಈ ರೀತಿ ಈಗಲಿಂದನೇ ನಾವು ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ಹಿಂಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮಗೆ ಕ್ಯೂಬ್ ಬಿಟ್ಟರೆ ಈ ಥರದ್ದೆಲ್ಲ ಪಜಲ್ ಇದೆ ಅಂತ ಖಂಡಿತವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವಾ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ. ಹಾನೆಸ್ಟಾಗಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕ್ಯೂಬ್ ಒಂದೇ, ನಾವೆಲ್ಲ ಕಡೆನೂ ನಾವು ಚಿಕ್ಕದ್ರಿಂದ ನೋಡ್ತಿದ್ದಿದ್ದು ಕ್ಯೂಬ್ ಒಂದೇ, ಅದೊಂದೇ ಪಜಲ್ ಇದೆ ಆ ಥರ ಗೇಮ್ ಅಂತ ಅಂದ್ಕೊಂಡಿದ್ದು. ಕಲರ್ಸ್ ಎಲ್ಲ ಒಟ್ಟು ಮಾಡೋದು, ಒಂದೇ ಕಲರ್ಸ್ನ ಮಾಡೋದು, ಆ ಥರ ಅದೊಂದೇ ಪಜಲ್ ಇದೆ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಈ ರೀತಿ ಎಲ್ಲ ಇದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅವನು ಇವಳಿಗೆ ಬರುವಾಗ ತಗೊಂಡು ಬಂದು ಕೊಟ್ಟಿದ್ದಾನೆ. ಈ ಥರ ಕ್ಯೂಬು ಇದು ಮತ್ತು ಇನ್ನೊಂದು ಏನೋ ತಂದುಕೊಟ್ಟಿದ್ದ ಅನ್ಕೋತೀನಿ, ಸ್ಕ್ವೇರ್ ಶೇಪಲ್ಲಿರುತ್ತಲ್ಲ ಕ್ಯೂಬು, ಅದನ್ನು ಕೂಡ ಎಲ್ಲ ತಗೊಂಡು ಬಂದಿದ್ದ. ಇದನ್ನು ಇವಳಿಗೆ ಆ ಥರದ್ದೆಲ್ಲ ಪಿಕಾಕ್ ಪೆನ್ ಅಂತಿದ್ದಾಳೆ. ಈ ಥರದ್ದು ಏನೇನೋ ತಗೊಂಡು ಬಂದು ಕೊಟ್ಟಿದ್ದ. ಈ ಥರದನ್ನೆಲ್ಲ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಕೊಡಿಸಿ, ಬೇರೆದನ್ನೆಲ್ಲ ಕೊಡಿಸೋದ್ರ ಬದಲು ಈ ಥರದನ್ನೆಲ್ಲ ಕೊಟ್ಟರೆ ಈ ಟೈಮಲ್ಲಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಮಕ್ಕಳು ಯಾವಾಗಲೂ ಆನ್ಲೈನ್ ಕ್ಲಾಸ್ ಅಂತ ಕೇಳಿ ನೋಡಿ ಕಣ್ಣೆಲ್ಲ ಅವ್ರದ್ದೆಲ್ಲ ಆಲ್ಮೋಸ್ಟ್ ಹಾಳಾಗಿರುತ್ತೆ. ಕಣ್ಣು ಆವಾಗಲೇ ಹಿಂಗೆ ಹತ್ರದಿಂದ ಬಂದು ನೋಡ್ತಿರ್ತಾರೆ, ಮಂಜಾಗಿರುತ್ತೆ. ಈ ಥರದನ್ನೆಲ್ಲ ಕೊಡಿಸ್ದಾಗ ಅವ್ರಿಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ರಿಫ್ರೆಶ್ಮೆಂಟ್ ಆಗುತ್ತೆ. ಇವಾಗ ಟೇಬಲ್ಸ್ ತೋರಿಸ್ತೀನಿ. ಅವಳು ಸ್ವಲ್ಪ ಆಟ ಅಂತ ಶುರು ಮಾಡಿದ್ರೆ ಬರೀ ಆಟನೇ ಆಡ್ತಿರ್ತಾಳೆ. ಇವಾಗ ಟೇಬಲ್ಸ್ಗೆ ಹೋಗೋಣ ಬನ್ನಿ, ಟೇಬಲ್ಸ್ ತೋರಿಸ್ತೀನಿ. ಇವಾಗ 14 ಟೇಬಲ್ಸ್ನ ಬರೀತಿದ್ದಾಳೆ ಅವಳು. ಫುಲ್ ಕಲ್ತಿದ್ಲು 20ವರೆಗೂ, ಕಂಟಿನ್ಯೂಷನ್ ಮಿಸ್ ಆಗಿ ಇವಾಗ ಫಸ್ಟಿಂದ ಹೇಳ್ಕೊಡೋ ಅಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯವಿಟ್ಟು ನೀವು ಕೂಡ ಮಕ್ಕಳು ಯಾರು ಈ ಥರ ಪ್ರಾಬ್ಲಮ್ ಇರುತ್ತೆ ಅಂದರೆ ಓದಿದ್ದನ್ನು ಗ್ಯಾಪ್ ಬಿಟ್ಟರೆ ಮರ್ತ್ಕೊತಾರೆ, ಆ ಥರ ಮಕ್ಕಳು ಯಾರು ಇರ್ತಾರೆ ದಯವಿಟ್ಟು ಡೈಲಿ ಹೇಳ್ಕೊಡಿ, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ.
14 ಒನ್ಸಾ 3 ಸಲ ಬರುತ್ತೆ ಇದ್ದಂಗೆ ನೆನಪಿಗೆ ಬಂದಿದೆ. ಇದನ್ನು ಸ್ವಲ್ಪ ಸ್ವಲ್ಪ ಏಳಿಸ್ಕೊಂಡು ಬರೋದ್ಲು, ಆಮೇಲೆ ಇದನ್ನು ಕಲಿತು ಇದನ್ನು ಬರೋದ್ಲು, ಇವಾಗ ಇದನ್ನು ಕಲಿತು ಇದನ್ನು ಬರೆದಿದ್ದಾಳೆ. ಹೀಗೆ ಒಂದೊಂದನ್ನೇ ನೀಟಾಗಿ ಇವಾಗ ಪ್ರಾಕ್ಟೀಸ್ ಮಾಡಿಸ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿನ್ನೆನೇ ಹೇಳಿದಾಗೆ ನಾಳೆನೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಇದನ್ನು ಎಂಡ್ ಕೂಡ ಮಾಡ್ತೀನಿ. ಯಾಕೆ ಅಂದರೆ ವಿಡಿಯೋ ನಿನ್ನೆ ದಿನ ಸ್ವಲ್ಪ ಲೆಂತಿ ಇದೆ. ಇವಾಗಲೂ ಜಾಸ್ತಿ ಕಂಟಿನ್ಯೂ ಮಾಡಿದ್ರೆ ಅದು ತುಂಬ ಟೈಮ್ ಡ್ಯೂರೇಷನ್ ಜಾಸ್ತಿ ತಗೊಳುತ್ತೆ, ಆಮೇಲೆ ನೋಡೋರ್ಗೂ ತುಂಬ ಬೋರ್ ಅನಿಸುತ್ತೆ. ಅದಕ್ಕೋಸ್ಕರ ಶಾರ್ಟ್ ಆಗೇ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ನಿನ್ನೆದಷ್ಟನ್ನೇ ಎಡಿಟ್ ಮಾಡಿ ಇವತ್ತನ್ನು ಎಡಿಟ್ ಮಾಡಿ ನಾನು ವಿಡಿಯೋನ ಹಾಕ್ತೀನಿ ಅಷ್ಟೇ. ಓನ್ಲಿ ಬಿಕಾಸ್ ವಿಡಿಯೋ ಜಾಸ್ತಿ ಡ್ಯೂರೇಷನ್ ಆಗುತ್ತೆ ಅಂತ ಅಷ್ಟೇ, ನೋಡೋರ್ಗೂ ಬೇಜಾರಾಗುತ್ತೆ ಅಂತ ಅಷ್ಟೇ. ಹಾಗೆಯೇ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಎಲ್ಲರೂ ಕೂಡ 18+ ಇರೋರು ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ನಾವು ಕೂಡ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ವಿ. ನಾನು ನನ್ನ ಹಸ್ಬೆಂಡ್ ಹಾಕಿಸ್ಕೊಂಡು ಆಲ್ರೆಡಿ 15 ಡೇಸ್ ಆಗ್ತಾ ಬಂತು. ನೀವು ಕೂಡ ಹಾಕಿಸ್ಕೊಳ್ಳಿ ವ್ಯಾಕ್ಸಿನೇಷನ್ನ. ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ವ್ಯಾಕ್ಸಿನೇಷನ್ ಬೇಡ ಅಂತ ಹೇಳಿಬಿಟ್ಟು ಕರೋನಾ 2ನೇ ಅಲೆ ಹೋಯ್ತು, 3ನೇ ಅಲೆ ಮಕ್ಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು, ಯಾರಿಗೆ ಗೊತ್ತು ನಿಮಗೆ ಬಂದು ಅದರಿಂದ ನಿಮ್ಮ ಮಕ್ಳಿಗೂ ಕೂಡ ಎಫೆಕ್ಟ್ ಆದರೂ ಆಗ್ಬೋದು, ಗೊತ್ತಿಲ್ಲ ಯಾರಿಗೆ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಮನೆಯಲ್ಲಿ ಹುಷಾರಾಗಿದ್ರೇ ನಿಮ್ಮ ಮಕ್ಕಳನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರೋದು ಫೋಟೋ ಆಗಲಿ ವಿಡಿಯೋ ಆಗಲಿ ನಾವು ಮಾಡ್ಕೊಳ್ಳಿಲ್ಲ. ಸೊ ಅದ್ರದ್ದು ಯಾವುದೇ ಪ್ರೂಫ್ ಇಲ್ಲ. ನಾವು ಹಾಕಿಸ್ಕೊಂಡಿರೋದು ಓನ್ಲಿ ಮೆಸೇಜ್ ಇದೆ ಅಷ್ಟೇ. ನಿಮ್ಗೆ ಹೆಂಗೆ ಮೆಸೇಜ್ ತೋರ್ಸೋಕ್ಕಾಗುತ್ತೆ? ವಿಡಿಯೋ ಫೋಟೋ ಇದ್ದರೆ ನಾನು ಶೇರ್ ಮಾಡ್ಕೊತಾ ಇದ್ದೆ, ಅದನ್ನು ಯಾವುದನ್ನು ನಾವು ಮಾಡ್ಕೊಳ್ಳಿಲ್ಲ. ಇಷ್ಟನ್ನು ಹೇಳ್ತಾ ನನ್ನ ವ್ಲಾಗ್ನ ನಾನು ಇವಾಗ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ಟೈಮ್ 9 ಗಂಟೆ ಆಗ್ತಾ ಬಂತು. ಇವಾಗ ಊಟ ಮಾಡಿ ಮಲ್ಕೋಬೇಕಷ್ಟೇ. ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ, ಅದಕ್ಕೋಸ್ಕರ ವ್ಲಾಗ್ ಮಾಡಲೇ ಇಲ್ಲ. ನಾನು ನಿನ್ನೆ ವ್ಲಾಗ್ನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ. ಎಲ್ಲರೂ ಸೇಫಾಗಿರಿ, ಆರೋಗ್ಯವಾಗಿರಿ, ಮನೆಯಲ್ಲೇ ಇರಿ. ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇವ್ರಿಗೇನೋ ವ್ಯಾಕ್ಸಿನೇಷನ್ ಬಂದಿಲ್ಲ. ವ್ಯಾಕ್ಸಿನೇಷನ್ ಬಂದ ತಕ್ಷಣ ಹೋಗಿ ಹಾಕಿಸ್ತಾ ಇರೋದೇನೋ ವ್ಯಾಕ್ಸಿನ್ನ. ಹೇಗಿದ್ರು ಮನೆಯಲ್ಲೇ ಇದ್ದಾರಲ್ವ, ಇವ್ರನ್ನ ನೋಡ್ಕೋಬೇಕು ಅಂದರೆ ನಾವು ಕೂಡ ಹುಷಾರಾಗಿರಬೇಕು. ನಾವು ಹುಷಾರಾಗಿದ್ರೇ ಮಕ್ಕಳನ್ನ ನೋಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.